ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಮದ್ಯ ವ್ಯಸನೆಯನ್ನು ಪ್ರೀತಿಸುವಾಗ ತಪ್ಪದೆ ನೀವು ತಿಳಿದುಕೊಳ್ಳಬೇಕಾದ ವಿಷಯಗಳು. ನಿಮ್ಮ ಸಂಗಾತಿ ಮದ್ಯ ವ್ಯಸನದಿಂದ ನೀವು ಈಗಾಗಲೇ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೀರಿ. ಅದರಿಂದ ನೀವು ಈ ಕೆಳಕಂಡ ಅಂಶಗಳನ್ನು ತಿಳಿದುಕೊಂಡರೆ ನಿಮ್ಮ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗಬಹುದು. ಪ್ರೀತಿ ಎಂದರೆ ಹಾಗೆ. ಪ್ರೀತಿ ಮಾಡುವಾಗ ಅಂತಸ್ತು, ಜಾತಿ, ಬಣ್ಣ, ಆಕಾರ, ವಿದ್ಯೆ ಯಾವುದನ್ನು ನೋಡುವುದಿಲ್ಲ. ಪ್ರೀತಿಯಲ್ಲಿ ಬಿದ್ದವರಿಗೆ ಜಗತ್ತಲ್ಲಿ ಬೇರೇನೂ ಕಾಣುವುದಿಲ್ಲ ಎಂಬ ಮಾತೇ ಇದೆ. ಆದರೆ ಕೆಲವೊಮ್ಮೆ ನಿಮ್ಮ ಸಂಗಾತಿಯ ಬಗ್ಗೆ ಕೇಳಿರಬಹುದು. ಕೆಲವು ವಿಷಯಗಳು ನಿಮಗೆ ಬೇಜಾರ ತರಿಸಬಹುದು. ಉದಾಹರಣೆಗೆ, ನೀವು ಪ್ರೀತಿಸುವ ವ್ಯಕ್ತಿ ಮದ್ಯ ವ್ಯಸನಿ ಎಂದು ತಿಳಿದರೆ ನಿಮಗೆ ಶಾಕ್ ಆಗಬಹುದು, ಅಥವಾ ಬೇರೆ ಬೇರೆ ರೀತಿಯ ಭಯ, ಕೆಲವು ಗೊಂದಲಗಳು ಕಾಡಬಹುದು. ತಮ್ಮ ಪ್ರೀತಿ ಪಾತ್ರವು ಮದ್ಯಪಾನ ವ್ಯಸನಗಳಾದಾಗ ನೀವು ಆ ಚಟ ಬಿಡಬೇಕು ಎಂದು ಹೇಳಲು ಕಷ್ಟವಾಗಬಹುದು. ಆದರೆ ಈ ವಿಚಾರದಲ್ಲಿ ನೀವು ಬದಲಾಗಿ ಅವರನ್ನು ಬದಲಾಯಿಸಬೇಕಾಗುತ್ತದೆ. ಮದ್ಯ ಚಟುವಟಿಕೆ ಇರುವ ಸಂಗಾತಿಯನ್ನು ಬದಲಾಯಿಸುವ ಏಕೈಕ ಮಾರ್ಗವೆಂದರೆ ನಿಮ್ಮ ಪ್ರತಿಕ್ರಿಯೆಗಳನ್ನು ಬದಲಾಯಿಸುವುದು. ಇದು ಸ್ವಲ್ಪ ಕಷ್ಟವಾಗಬಹುದು. ಆದ್ದರಿಂದ ಮದ್ಯ ವ್ಯಸನೆಯನ್ನು ಪ್ರೀತಿಸುವಾಗ ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ವಿಷಯಗಳು ಇಲ್ಲಿವೆ. ಈ ವಿಷಯಗಳು ನಿಮ್ಮ ಒತ್ತಡವನ್ನು ನಿವಾರಿಸಲು ಖಂಡಿತ ಸಹಾಯ ಮಾಡುತ್ತದೆ. ಪದೇ ಪದೇ ದೂಷಿಸಬೇಡಿ. ಮದ್ಯ ವ್ಯಸನಿಗಳು ತಮ್ಮ ಕುಡಿತದ ಚಟಕ್ಕೆ ಇತರರನ್ನು ದೂಷಿಸಲು ಪ್ರಯತ್ನಿಸುವುದು ಕಾಮನ್. ನೀವು ಏನು ಮಾಡಿದರೂ ಅಥವಾ ಏನೇ ಹೇಳಿದರೂ ಅವರು ಕುಡಿಯುತ್ತಾರೆ. ಇದು ನಮ್ಮ ತಪ್ಪಲ್ಲ. ನಿಮ್ಮ ಸಂಗಾತಿಯ ಅಭ್ಯಾಸಗಳ ಕುರಿತು ನಿರಂತರವಾಗಿ ತಪ್ಪಿಸ್ತರೆಂದು ಹೇಳಿದರೆ ಅದು ಅವರು ತುಂಬ ಕುಡಿಯಲು ಕಾರಣವಾಗುತ್ತದೆ. ಆಲ್ಕೋಹಾಲ್ ಚಟುವಟಿಕೆ ವ್ಯಕ್ತಿಯ ವ್ಯಸನವಾಗಿದೆ, ಮತ್ತದಕ್ಕೆ ಬೇರೆಯವರು ಕಾರಣವಲ್ಲ ಎಂದು ತಿಳಿಯಿರಿ. ಆದರೆ ಅದಕ್ಕೆ ಹಲವಾರು ಅಂಶಗಳು ಕಾರಣವಿರಬಹುದು. ಆದರೆ ನಿಮ್ಮ ಸಂಗಾತಿಗಿರುವ ಈ ಚಟ ಕಂಡು ನಿಮ್ಮನ್ನು ನೀವು ದೂಷಿಸಿಕೊಳ್ಳಬೇಡಿ. ಅನೇಕ ಬಾರಿ ಸಬೂಬು ಹೇಳುತ್ತಾರೆ. ಮದ್ಯ ವ್ಯಸನಿ ಸಂಗಾತಿಯೊಂದಿಗೆ ಜೀವನ ನಡೆಸುವಾಗ ಅವರ ಕೆಟ್ಟ ಅಭ್ಯಾಸಗಳನ್ನು ಎತ್ತಿ ತೋರಿಸಿದಾಗ ಅವರು ಅನೇಕ ಬಾರಿ ಸಬೂಬು ಕೊಟ್ಟಿರುತ್ತಾರೆ. ಆದ್ದರಿಂದ ಅವರಿಗೆ ಮುಚ್ಚಿಡುವ ಅಭ್ಯಾಸವನ್ನು ಮಾಡಿಸಬೇಡಿ. ವಾಸ್ತವವಾಗಿ ಅವುಗಳನ್ನು ಮುಚ್ಚಿಡಬೇಡಿ. ಕೆಲವು ಸಂದರ್ಭದಲ್ಲಿ ಕ್ಷಮೆ ಕೇಳಲು ನಿಮ್ಮ ಸಂಗಾತಿಗೆ ಹೇಳಬಹುದು. ಹೀಗೆ ಕ್ಷಮೆ ಕೇಳಲು ಹೇಳುವುದರಿಂದ ನೀವು ಅವರಿಗೆ ಮಾಡುತ್ತಿದ್ದೀರಿ ಎಂದರ್ಥವಲ್ಲ. ಬದಲಾಗಿ ಅವರ ಮದ್ಯದ ಸಮಸ್ಯೆ ಇನ್ನಷ್ಟು ಹೆಚ್ಚು ಮಾಡುತ್ತಿದ್ದೀರಿ ಎಂದರ್ಥ. ಸಮಸ್ಯೆಯನ್ನು ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ನಿಭಾಯಿಸುವುದು ಉತ್ತಮ ವಿಧಾನವಾಗಿದೆ. ಸಂಗಾತಿಯ ಚಟವನ್ನು ಗುಣಪಡಿಸುವ ಜವಾಬ್ದಾರಿ. ನಿಮ್ಮ ಸಂಗಾತಿಯ ಚಟವನ್ನು ಗುಣಪಡಿಸುವ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಮದ್ಯಪಾನವು ವೈದ್ಯಕೀಯ ಸಮಸ್ಯೆಯಾಗಿದ್ದು, ಚೇತರಿಸಿಕೊಳ್ಳಲು ತರಬೇತಿ ಪಡೆದ ವೃತ್ತಿಪರ ಸಹಾಯದ ಅಗತ್ಯವಿದೆ. ನಿಮ್ಮ ನಿಯಂತ್ರಣ ಮತ್ತು ಸಾಮರ್ಥ್ಯಕ್ಕೆ ಮೀರಿದ ಗಂಭೀರ ಸಮಸ್ಯೆಗಳು ಇರಬಹುದು. ಆದರೆ ನೀವು ನಿಮ್ಮ ಸಂಗಾತಿಯನ್ನು ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಬೆಂಬಲಿಸಬಹುದು. ವಾಸ್ತವವೆಂದರೆ ಮದ್ಯಪಾನ ಮಾಡುವವರು ಕೂಡ ತಮ್ಮ ಕುಡಿತವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಸಾಧ್ಯವಾದಷ್ಟು ಪ್ರಯತ್ನಿಸಿ. ಆದರೆ ಬಗ್ಗೆ ತಿಳಿಯದಿದ್ದರೂ ಸಹ ನಿಮ್ಮ ಸಂಗಾತಿಗೆ ಅದರಿಂದ ಹೊರಬರಲು ಸಾಧ್ಯವಾಗದಿದ್ದಾಗ ನೀವು ಅವರಿಗೆ ಸಹಾಯ ಮಾಡಲು ಬಯಸಬಹುದು. ಸುಳ್ಳು, ವಂಚನೆ, ಜೂರು ಇತ್ಯಾದಿ ಸ್ವೀಕಾರಾರ್ಹವಲ್ಲದ ತಪ್ಪುಗಳಿಗಾಗಿ ಅವರು ತಮ್ಮ ಮದ್ಯದ ಸಮಸ್ಯೆಯನ್ನು ಮುಂದಿಡಬಾರದು. ಯಾವುದೋ ಒಂದು ಕಾರಣಕ್ಕಾಗಿ ಅವರು ತಮ್ಮ ಸಮಸ್ಯೆಗಳನ್ನು ಬೆಳೆಸಬಾರದು. ಇಂತಹ ವ್ಯಕ್ತಿಯೊಂದಿಗೆ ವ್ಯವಹರಿಸುವಾಗ ಒತ್ತಡ ಅನುಭವಿಸಿರುವುದು ಸಹಜ. ಆದರೆ ಈ ಸಮಸ್ಯೆಯನ್ನು ನಿಭಾಯಿಸಲು ನಿಮಗೆ ಸಹಾಯ ಅಥವಾ ಚಿಕಿತ್ಸೆ ಅಗತ್ಯವಿದ್ದರೆ ಸಹಾಯ ಕೇಳಲು ಹಿಂಜರಿಯದಿರಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.